ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೀನರಾಶಿಯವರ ದಿನಭವಿಷ್ಯವನ್ನು ನೋಡೋಣ. ಈ ದಿನ ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಮತ್ತು ಶೂಲಯೋಗಗಳು ಸಂಯೋಜನೆಗೊಂಡಿರುವಂಥ ದಿನದಲ್ಲಿ ಮೀನರಾಶಿಯವರಿಗೆ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಗಳ ಆಳವಾದ ಆತ್ಮಚಿಂತನೆಯ ಪ್ರಭಾವ, ರೋಹಿಣಿ ನಕ್ಷತ್ರದ ಸ್ಥಿರತೆ ಮತ್ತು ಸೃಜನಶೀಲ ಶಕ್ತಿ, ಜೊತೆಗೆ ಧೃತಿಯೋಗದ ಸಹನೆ ಶಕ್ತಿ ಮತ್ತು ಶೂಲಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ಹಣಕಾಸು, ಸಂಬಂಧಗಳು, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಿವೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ಮೀನ ರಾಶ್ಯಾಧಿಪತಿಯಾದಂಥ ಗುರು ಈ ದಿನಾಧಿಪತಿಯಾದಂಥ ಸೂರ್ಯನ ಮತ್ತು ಅಮಾವಾಸ್ಯೆ ಪ್ರಭಾವ ಇರೋದರಿಂದ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಹೆಚ್ಚು ಆಳವಾಗಿ ಇರಬಹುದು. ಆಧ್ಯಾತ್ಮಿಕ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಒಳಚಿಂತನೆ ಮತ್ತು ನಿರ್ಧಾರದ ಶಕ್ತಿ ಬೆಳೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಭಾವನಾತ್ಮಕ ಗೊಂದಲ ಉಂಟಾಗಬಹುದು. ಶೂಲಯೋಗದಿಂದ ಆತುರದ ನಿರ್ಧಾರ ಉಂಟಾಗಿ ತಪ್ಪು ತರಬಹುದು. ಆದ್ದರಿಂದ ಆತುರದ ನಿರ್ಧಾರದ ಬಗ್ಗೆ ಜಾಗ್ರತೆಯಿಂದ ಇರಿ. ಎಲ್ಲದಕ್ಕಿಂತ ಮುಖ್ಯ, ಇದನ್ನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದಲೇ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ಮುಖ್ಯವಾದಂಥ ಸೂಚನೆ, ಇಂದು ಭಾವನೆ ಮತ್ತು ವಿವೇಕ ಸಮತೋಲನ ಉಂಟಾಗುವಂಥದ್ದು ಅತಿ ಮುಖ್ಯ. ಚತುರ್ದಶಿ ತಿಥಿ ಮತ್ತು ಅಮಾವಾಸ್ಯೆ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ನಕಾರಾತ್ಮಕತೆ ನಿವಾರಣೆ ಆಗ್ತದೆ, ಆತ್ಮ ಶುದ್ಧೀಕರಣ ಉಂಟಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ದಿನ ಇದಾಗಿರ್ತದೆ ಅನ್ನುವಂಥದ್ದು. ಇಂದು ಹಳೆಯ ಸಮಸ್ಯೆಗಳು ಕಡಿಮೆಯಾಗಬಹುದು. ಮನಸ್ಸಿಗೆ ಶಾಂತಿ ಅತ್ಯಗತ್ಯವಾಗಿರ್ತದೆ. ಹೊಸ ನಿರ್ಧಾರಗಳಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕಾಗ್ತದೆ. ವಿಶೇಷವಾದಂಥ ಸೂಚನೆ ಎಂದರೆ ಏನು? ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಭಾವನಾತ್ಮಕ ತೀರ್ಮಾನಗಳನ್ನು ಸಹ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ, ಹಣಕಾಸು ಯೋಜನೆ ಮತ್ತು ಆಕರ್ಷಣೆಗೆ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಲಕ್ಸರಿ ವೆಚ್ಚಗಳು ಹೆಚ್ಚಾಗಬಹುದು. ಬ್ಯಾಲೆನ್ಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಧೃತಿಯೋಗದ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸ್ಥಿರತೆ, ನಿರ್ಧಾರದ ಸಾಮರ್ಥ್ಯ, ಕೆಲಸದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ಆದ್ದರಿಂದ ಕೆಲಸದಲ್ಲಿ ಹಿರಿಯರ ಬೆಂಬಲ ದೊರೆಯೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ವಿಚಾರಗಳನ್ನು ಕಲಿಯೋದು ಉತ್ತಮ ಅನ್ನುವಂಥದ್ದು ತಿಳ್ಕೊಂಡಿರಬೇಕು. ಸಂದರ್ಭಕ್ಕೆ ತಕ್ಕಂತೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಶೂಲಯೋಗದ ಪ್ರಭಾವ ಇರೋದರಿಂದ ಮನಸ್ಸಿನ ಒತ್ತಡ ಹೆಚ್ಚಾಗಬಹುದು. ಮಾತಿನ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರಿ. ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಿ. ಉದ್ಯೋಗ ಫಲವನ್ನು ನೋಡೋದಾದರೆ, ಮೀನರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಿಶ್ರವಾದರೂ ಆಧ್ಯಾತ್ಮಿಕ ಪ್ರಗತಿ ತರುವಂಥ ದಿನ ಇದಾಗಿರ್ತದೆ. ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗಬಹುದು. ಪೆಂಡಿಂಗ್ ವರ್ಕ್ಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇರ್ತದೆ. ಆದರೆ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಹೋಗಬೇಡಿ. ಭಾವನಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕ್ಷೇತ್ರವಾರು ಉದ್ಯೋಗ ಫಲ ಏನಿರ್ತದೆ ಅಂತ ನೋಡೋದಾದರೆ, ಸ್ಪಿರಿಚುವಲ್ ಮಾರ್ಗದರ್ಶಕರಿಗೆ, ಜ್ಯೋತಿಷಿಗಳಿಗೆ, ಶಿಕ್ಷಕರುಗಳಿಗೆ ಈ ದಿನ ಅತ್ಯುತ್ತಮವಾಗಿರ್ತದೆ ಎನ್ನುವಂಥದ್ದು. ಹೀಲಿಂಗ್ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಕೌನ್ಸಿಲಿಂಗ್ ಕ್ಷೇತ್ರಗಳಲ್ಲಿ ಮಾಡುವಂಥವ್ರಿಗೆ ನಿಮ್ಮ ಸೇವಾ ಮನೋಭಾವಕ್ಕೆ ಪ್ರಶಂಸೆ ಎನ್ನುವಂಥದ್ದು ಲಭ್ಯತೆ ಇರ್ತದೆ. ಮಾನಸಿಕ ತೃಪ್ತಿ ಎನ್ನುವಂಥದ್ದು ಸಿಗ್ತದೆ. ವ್ಯವಹಾರದಲ್ಲಿ ವಿಶ್ವಾಸ ಮತ್ತು ಜ್ಞಾನದಿಂದ ಲಾಭ ಉಂಟಾಗ್ತದೆ.
ಲಾಭದಾಯಕ ಕ್ಷೇತ್ರಗಳಂತಂದರೆ ಹೀಲಿಂಗ್ ಮಾಡುವಂಥದ್ದು, ಸ್ಪಿರಿಚುವಲ್ ಸೇವೆಗಳನ್ನು ಮಾಡುವಂಥದ್ದು, ಆನ್ಲೈನ್ ಬಿಸ್ನೆಸ್ಗಳನ್ನು ಮಾಡುವಂಥದ್ದು, ಕನ್ಸಲ್ಟೇಷನ್ ಮಾಡುವಂಥದ್ದು, ವಾಸ್ತು ವಿಚಾರಗಳಲ್ಲಿ ಮುಂದುವರಿಯುತ್ತದೆ. ಇವ್ರಿಗೆಲ್ಲ ಲಾಭ ತಂದುಕೊಳ್ಳುವಂಥ ದಿನ ಇದಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಹಣ ಮರಳಿ ಬರೋ ಸಾಧ್ಯತೆಗಳಿರ್ತದೆ. ಆದರೆ ಭಾವನಾತ್ಮಕವಾಗಿ ಹಣವನ್ನು ವೆಚ್ಚ ಮಾಡುವಂಥದ್ದು ಬೇಡ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಶಾಂತಿ ದೊರೆಯುತ್ತದೆ. ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ಆದರೆ ಸಣ್ಣ ವಿಷಯನ ಮನಸ್ಸಲ್ಲಿಟ್ಕೊಂಡು ತಲೆಯನ್ನು ಕೆಡಿಸ್ಕೊಳ್ಬೇಡಿ ಎನ್ನುವಂಥದ್ದು. ಈ ಸೂಜಿ ಎನ್ನುವಂಥದ್ದು ತುಂಬ ಸಣ್ಣದೇ, ಸುಚ್ಚಿದ್ರೆ ದೇಹದ ಪೂರ್ತಿ ಬಾಧೆ ಎನ್ನುವಂಥದ್ದು ಕಾಣಿಸ್ತದೆ. ಆದ್ದರಿಂದ ಸಣ್ಣ ವಿಚಾರವನ್ನು ಮನಸ್ಸು ಕೊಚ್ಚಿಕೊಂಡ್ರೆ ಇಡೀ ನಿಮ್ಮ ಕಾರ್ಯಗಳನ್ನೇ ಕೆಡಿಸ್ಬಿಡ್ತದೆ. ಆದ್ದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಲೇ ಇರೋ ಹಾಗೆ ಜಾಗ್ರತೆ ವಹಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯವನ್ನು ನೋಡಿದ್ರೆ ದಣು ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಮಾನಸಿಕ ಒತ್ತಡಗಳು ಬರ್ಬೋದು. ಆದ್ದರಿಂದ ಇದನ್ನ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಉತ್ತಮ ದಿನ. ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇವತ್ತು ಪರಿಹಾರಕ್ಕಾಗಿ ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಭಾವನೆಗೆ ವಿವೇಕವನ್ನು ಸೇರಿಸಿದ್ರೆ, ತಾಳ್ಮೆಯಿಂದ ನಡೆದುಕೊಂಡ್ರೆ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ನೆಮ್ಮದಿಯನ್ನು ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಿ. ಇಲ್ಲಿಯವರೆಗೆ ದಿನಭವಿಷ್ಯವನ್ನು ಕೇಳಿದಂಥ ಮೀನರಾಶಿಯವರಿಗೆ ಧನ್ಯವಾದಗಳು. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.